ಕರ್ತವ್ಯ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿಯುತ ವರ್ತನೆ ಸಂಬಂಧ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಶಿಸ್ತು ಪ್ರಾಧಿಕಾರ ಅಧಿಕಾರಿಯವರು ಪಿಡಿಒ ವೇದವ್ಯಾಸುಲು ಇವರನ್ನ ಅಮಾನತುಗೊಳಿಸಿರುವುದು ಬೆಳಕಿಗೆ ಬಂದಿದೆ. ಹೌದು, ಇದು ಚಳ್ಳಕೆರೆ ತಾಲೂಕಿನ ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ 15ನೇ ಹಣಕಾಸು ಈಸ್ವತ್ತು ವಿಳಂಬ, ಕರ್ತವ್ಯ ಲೋಪ ಬಗ್ಗೆ ಜನಧ್ವನಿ ಡಿಜಿಟಲ್ ಮೀಡಿಯಾ ಸುದ್ದಿ ಬಿತ್ತರಿಸಲಾಗಿತ್ತು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಕಚೇರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ 2023-24ನೇ 2024-25ನೇ 2 ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಿದಾಗ ಟೆಂಡರ್ ಕರೆದರೆ ಸುಮಾರು 80 ಲಕ್ಷ ರುವರೆಗೆ ಹೆಚ್ಚು ಹಣ ಬಿಡಿಸಿರುವುದು ಬೆಳಕಿಗೆ ಬಂದಿದ್ದರಿಂದ ಪಿಡಿಒ ವೇದವ್ಯಾಸುಲು ಇವರನ್ನ ಜಿಲ್ಲಾ ಪಂಚಾಯಿತಿ ಸಿಇಒ ಸೋಮಶೇಖರ್ ಅಮಾನತು ಮಾಡಿದ್ದಾರೆ. ಈ ಹಿಂದೆ 8/3/2022ರಂದು ಇದೇ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಡಿಒ ಪಾಲಯ್ಯ, ಮೋಹನ್ ದಾಸ್ ಹಾಗೂ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೇದವ್ಯಾಸುಲು 3 ಜನರನ್ನ ಸೇವೆಯಿಂದ ಸಿಒಒ ಡಾಕ್ಟರ್ ನಂದಿನಿ ಅಮಾನತುಗೊಳಿಸಿದ್ರು. ಮತ್ತೆ ಈಗ ಅದೇ ಗ್ರಾಮ ಪಂಚಾಯಿತಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಡಿಒ ವೇದವ್ಯಾಸುಲು ಮತ್ತೆ ಅಮಾನತು ಆಗಿದ್ದಾರೆ.